ಇನ್ನು ಸರ್ಕಾರದ ಹಣವನ್ನು ಲೂಟಿ ಹೊಡೆಯಲು ಅವೈಜ್ಞಾನಿಕವಾಗಿ ಬಸ್ ಸ್ಟ್ಯಾಂಡ್ ಅನ್ನು ನಿರ್ಮಿಸಿದ್ದಾರಾ ಅಧಿಕಾರಿಗಳು ಎಂಬ ಪ್ರಶ್ನೆ ಇದೀಗ ಮೂಡಿದೆ. ಸುಮಾರು 6-7 ಲಕ್ಷ ಅನುದಾನದಲ್ಲಿ ನಿರ್ಮಾಣದ ಈ ಒಂದು ಬಸ್ ನಿಲ್ದಾಣದಲ್ಲಿ ಬಸ್ಸು ಇಲ್ಲ, ಜನರು ಇಲ್ಲ ಅನ್ನೋ ರೀತಿಯಾಗಿದೆ. ಬಸ್ ಇಲ್ಲ ನಿಲ್ಲದ ಜಾಗದಲ್ಲಿ ಈ ಒಂದು ನಿಲ್ದಾಣವನ್ನು ನಿರ್ಮಿಸಿದೆ KRIDL ಇಲಾಖೆ. KKRDBಯ ಮೈಕ್ರೋ ಯೋಜನೆಯಡಿಯಲ್ಲಿ ನಿರ್ಮಾಣವಾದಂಥ ಹಮಿಲಾಪುರ್ ಬಸ್ ಸ್ಟ್ಯಾಂಡ್ನ ದುಸ್ಥಿತಿ ಇದಾಗಿದೆ. ಕಸದ ತೊಟ್ಟಿಯಾಗಿ ಬದಲಾಗಿದೆ ಬೀದರ್ ತಾಲೂಕಿನ ಹಮಿಲಾಪುರ್ ಬಸ್ ನಿಲ್ದಾಣ. ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರಿಗೆ ಇರಬೇಕಾದಂಥ ಜಾಗದಲ್ಲಿ ಅಲ್ಲಿ ಕಸದ ರಾಶಿ ಬಿದ್ದಿದೆ. ಕಸ, ಕಡ್ಡಿ, ಪೇಪರ್ಗಳಿಂದ ತುಂಬ ಹೋಗಿದೆ ಸಾರ್ವಜನಿಕ ಬಸ್ ನಿಲ್ದಾಣ. ಸಾರ್ವಜನಿಕ ಆಸ್ತಿಗಳ ಸಂರಕ್ಷಣೆಯಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ. ನಿರ್ವಹಣೆ ಇಲ್ಲದೆ ಹಾಳು ಬಿದ್ದಂತಹ ಬಸ್ ನಿಲ್ದಾಣ, ಸ್ವಚ್ಛತೆ ಇಲ್ಲದೆ ದುರ್ವಾಸನೆ ಬೀರ್ತಾ ಇರುವಂತಹ ನಿಲ್ದಾಣ. ಹಾಗಾಗಿ ಸಾರ್ವಜನಿಕರ ಆಕ್ರೋಶಕ್ಕೆ ಸಹಜವಾಗಿ ಕಾರಣವಾಗಿದೆ ಈ ಒಂದು ಬಸ್ ಸ್ಟ್ಯಾಂಡ್ನ ಅವ್ಯವಸ್ಥೆ. ಈ ಕುರಿತು ನಮ್ಮ ಪ್ರತಿನಿಧಿ ಸ್ಥಳದಿಂದಲೇ ನಿಮಗೆ ಪ್ರತ್ಯಕ್ಷ ವರದಿಯನ್ನು ಕೊಡಲಿದ್ದಾರೆ. ನಾವೀಗ ರಹೀಂ ಖಾನ್, ಮಾಜಿ ಸಚಿವರಂತ ರಹೀಂ ಖಾನ್ ಅವರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೊಳಪಡುವ ಅಮಲಾಪುರ ಗ್ರಾಮದಲ್ಲಿದ್ದೇವೆ. ಈ ಗ್ರಾಮದಲ್ಲಿ ಸರ್ಕಾರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಬಸ್ ಸ್ಟ್ಯಾಂಡನ್ನು ನಿರ್ಮಿಸಿದೆ. ಆದರೆ ಈ ಒಂದು ಬಸ್ ಸ್ಟ್ಯಾಂಡನ್ನು ನೋಡಿದರೆ ನಿಜಕ್ಕೂ ಇದನ್ನು ನೀವು ಬಸ್ ಸ್ಟ್ಯಾಂಡ್ ಅಂತ ಹೇಳಲ್ಲ, ಯಾವುದೋ ಒಂದು ಕಸದ ತೊಟ್ಟಿ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತವೆ. ಯಾಕಂದರೆ ಅಮಲಾಪುರ ಗ್ರಾಮದಲ್ಲಿ 2018-19ನೇ ಸಾಲಿನಲ್ಲಿ ಏನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಒಂದು ಬಸ್ ಸ್ಟ್ಯಾಂಡನ್ನು ಮಾಡ್ತಾರೆ. ಮೈಕ್ರೋ ಯೋಜನೆಯಲ್ಲಿ ಅನುದಾನವನ್ನು ಮೀಸಲಿಟ್ಟು ಸುಮಾರು ಒಂದು 7-8 ಲಕ್ಷ ರೂಪಾಯಿ ಹಣವನ್ನು ಮೀಸಲಿಟ್ಟು ಇಲ್ಲೊಂದು ಬಸ್ ಸ್ಟ್ಯಾಂಡನ್ನು ನಿರ್ಮಾಣ ಮಾಡ್ತಾರೆ. ಆದರೆ ಈ ಬಸ್ ಸ್ಟ್ಯಾಂಡ್ ಈಗ ಸದ್ಯ ಬಸ್ ಸ್ಟ್ಯಾಂಡ್ ಆಗಿ ಉಳಿದಿಲ್ಲ, ಯಾವುದೋ ಒಂದು ಕಸದ ತೊಟ್ಟಿಯಾಗಿ ಉಳಿದಿದೆ. ನೋಡ್ತಾ ಇರ್ಬೋದು ನೀವು ದೃಶ್ಯಾವಳಿಗಳಲ್ಲಿ. ಈ ಒಂದು ಬಸ್ ಸ್ಟ್ಯಾಂಡ್ ಅಂದರೆ ಕೂರ್ಲಿಕ್ಕೆ ಚೇರ್ ಇರ್ತವೆ, ಒಂದು ಲೈಟ್ ಇರ್ತದೆ. ಇಲ್ಲ ಸಾಮಾನ್ಯವಾಗಿ ಏನು ಈ ರೀತಿಯಂಥ ಬಸ್ ಸ್ಟ್ಯಾಂಡ್ಗಳು ಬೀದರ್ ನಗರದಲ್ಲಿ ನಿರ್ಮಿಸಿದ್ರೆ ಅಲ್ಲಿ ಫ್ಯಾನ್ ವ್ಯವಸ್ಥೆ ಕೂಡ ಇರ್ತದೆ. ಆದರೆ ಇಲ್ಲಿ ಯಾವುದೇ ಒಂದು ವೈರು ಕಾಣಿಸ್ತಿರೋದನ್ನು ನೋಡಿದರೆ ಎಲ್ಲೋ ಒಂದು ಕಡೆ ಸಂಪೂರ್ಣವಾಗಿ ಇದನ್ನು ಬೇಕಾಬಿಟ್ಟಿಯಾಗಿ ಕೆಲಸ ಮಾಡೋದಂಗೆ ಕಾಣಿಸ್ತಾ ಇದೆ. ಇಲ್ಲಿ ಒಂದೂ ಕೂಡ ಒಂದು ಚೇರ್ ಇಲ್ಲ. ಈಗಾಗಲೇ ಇದನ್ನ ಕಟ್ಟಿ ಒಂದು 4-5 ವರ್ಷವೂ ಆಗಿಲ್ಲ. 18-19ರ ಅನುದಾನ ಇದು, 2021ರಲ್ಲಿ ಕಟ್ಟಿರೋದು. ಈಗ ಆಲ್ರೆಡಿ ಇಲ್ಲೆಲ್ಲ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕಿತ್ಕೊಂಡು ಬಂದಿದೆ ಅಂತ. ಎಲ್ಲ ಬಿಲ್ಡಿಂಗ್ ಕಿತ್ಕೊಂಡು ಬಂದಿದೆ. ಇಲ್ಲೊಂದಿಷ್ಟಂತರೂ ರಾಡ್ಗಳೇ ಬಂದಿವೆ ಆಚೆಗೆ. ಅಂದರೆ ಇಲ್ಲಿ ಜನ ಓಡಾಡಿದ್ರು ಕೂಡ ಅವ್ರಿಗೆ ಕಾಲಿಗೆ ಬಡ್ದು ಏನೋ ಒಂದು ಗಾಯ ಆಗೋ ರೀತಿಯಲ್ಲಿಯೂ ಕೂಡ ಇದೆ. ಯಾವ ರೀತಿಯಂಥ ವ್ಯವಸ್ಥೆ ಇದೆ ನೋಡ್ತಾ ಇರ್ಬೋದು ನೀವು. ಇದನ್ನು ನಿಜಕ್ಕೂ ನೀವು ಬಸ್ ಸ್ಟ್ಯಾಂಡ್ ಅಂತ ಸಾರ್ವಜನಿಕರು ಕರಿಬೇಕಾ ಇಲ್ವಾ ಅಂತ ಏನೋ ನಮ್ಮ ವೀಕ್ಷಕರು ಹೇಳಬೇಕು. ಇದನ್ನು ಬಸ್ ಸ್ಟ್ಯಾಂಡ್ ಅಂತ ಯಾವನು ಮಾಡಿದಾನೋ, ಯಾರು ಕಟ್ಟಿದಾರೋ ಗೊತ್ತಿಲ್ಲ. ಆದರೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಬರುವಂಥ ಹಣವನ್ನು ಈ ರೀತಿ ದುರುಪಯೋಗ ಮಾಡ್ತಿರೋದು ಅಥವಾ ನಿರ್ಲಕ್ಷ್ಯತನದಿಂದ ಏನು ಬೇಕಾಬಿಟ್ಟಿ ಕಾಮಗಾರಿಗಳನ್ನ ಮಾಡೋದ್ರಿಂದ ಸಂಪೂರ್ಣವಾಗಿ ಇದು ಸಾರ್ವಜನಿಕರ ತೆರಿಗೆ ಹಣ ಪೋಲಾಗ್ತದೆ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ನೀವು ಬಸ್ ಸ್ಟ್ಯಾಂಡ್ನ ಇದು ದೃಶ್ಯ ನೋಡಿದರೆ ನೀವು ಬಸ್ ಸ್ಟ್ಯಾಂಡ್ ಅಂತ ಹೇಳಲ್ಲ. ಇಲ್ಲಿ ಮೇಕೆ ಬಂದು ಕೂಡುತ್ತೆ, ನಾಯಿ ಬಂದು ಕೂಡುತ್ತೆ, ಹಂದಿಗಳು ತಿರುಗಾಡುತ್ತೆ. ಇದನ್ನು ಯಾಕೆ ಮಾಡಿದಾರೋ ಸಾರ್ವಜನಿಕರು ಇಲ್ಲಿ ಒಂದಿನೂ ಉಪಯೋಗ ಮಾಡಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತೀವಿ. ಯಾಕಂದರೆ ಬಸ್ ನಿಲ್ಲೋದು ನೋಡ್ತಾ ಇರ್ಬೋದು ನೀವೀಗ. ಇಲ್ಲಿ ಬಿಲ್ಡಿಂಗ್ ಕಾಣಿಸ್ತಾ ಇದೆ, ಪಕ್ಕದಲ್ಲಿ ಇರೋ ಬಿಲ್ಡಿಂಗು. ಇದು ಹಳೆ ಬಸ್ ಸ್ಟ್ಯಾಂಡು. ಮೊದಲಿದ್ದಿಲ್ಲೇ ಬಸ್ಸಲ್ಲಿ ರೋಡಿಗೆ ನಿಲ್ತವೆ. ಈ ಒಳಗಡೆ ಬಸ್ಸು ಅಂತೂ ಬರಲ್ಲ, ಅಲ್ಲಿ ರೋಡಿಗೆ ನಿಲ್ತವೆ. ಅದು ಕಾಣಂಗೂ ಇಲ್ಲ ಆ ಕಡೆಯಿಂದ ಬಸ್ಗಳು. ಯಾಕೆ ಮಾಡಿದಾರೋ, ಅನುದಾನವನ್ನು ಹೊಡಿಬೇಕು, ದುಡ್ಡನ್ನೇ ಎಬ್ಬಿಸ್ಬೇಕಂತ ಮಾಡಿದಾರೋ ಗೊತ್ತಿಲ್ಲ. ಆದರೆ ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ ಇದು ಬಸ್ ಸ್ಟ್ಯಾಂಡನ್ನು ಏನು ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ತಮ್ಮ ಜೇಬನ್ನು ತುಂಬಿಸ್ಕೊಳ್ಳಿಕ್ಕೆ ಮಾಡಿರೋದಂತೂ ಸ್ಪಷ್ಟವಾಗಿ ಕಾಣಿಸ್ತಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿ ಈ ಬಸ್ ಸ್ಟ್ಯಾಂಡ್ನ ದುಸ್ಥಿತಿಯನ್ನು ಸರಿಪಡಿಸಿ ಸಾರ್ವಜನಿಕರಿಗೆ ಉಪಯುಕ್ತವಾಗಿ ಏನೋ ಬಳಸಲಿಕ್ಕೆ ಬರುವ ರೀತಿಯಲ್ಲಿ ಮಾಡಿಕೊಡೋಕೆ ಅನ್ನೋದು ನಮ್ಮ ಆಶಯವಾಗಿದೆ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಹುಣಿಗೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.